ಇನ್ನು ನಿನ್ನ 6th ಚಾಪ್ಟರ್ ವಾಟ್ ಆರ್ ದೇ ಇನ್ ಗ್ರೂಪ್ಸ್ ಒಳಗಿರ್ತಾವಲ್ಲ ಪ್ರಾಣಿ ಪಕ್ಷಿಗಳಿಗೆ ಆ ಗುಂಪಿಗೆ ಏನಂತಾರು. ಈಗ ನಾವೆಲ್ಲ ಮನುಷ್ಯರದು ನಾವೆಲ್ಲ ಒಂದ ಕಡೆ ಸೇರಿದ್ದು ಅಂದ್ರೆ ನಮ್ಗ ನಾವೆಲ್ಲ ಜನರಲ್ಲ ಜನ ಸಮೂಹ ಅಂತ ಹೇಳ್ತಾರ. ಹಂಗ ಪ್ರತಿಯೊಂದು ಅನಿಮಲ್ಸ್ಗೆ ಒಂದೊಂದು ಗುಂಪು ಮಾಡ್ಕೊಂಡಿರ್ತಾವಲ್ಲ ಅವಕ್ ಏನಂತ ಹೆಸರು ಕರಿತಾರು ಅಂತ ಎಕ್ಸಾಮ್ದಾಗ ಕೇಳ್ತಾರ. ಈಗ ಫಾರ್ ಎಕ್ಸಾಂಪಲ್ ಇದೈತಪ್ಪ ಏನು ಇರುವಿಗಳ ಗುಂಪ. ಕೆಲವೊಂದಷ್ಟು ಮೊದಲು ಎಕ್ಸಾಂಪಲ್ ಹೇಳ್ತಾನ ಆಮೇಲೆ ಕ್ವಶನ್ಗಳು ಅಂತ ನಿಂತನ ಬರ್ತಾವ. ಆಯ್ತಾ? ಈಗ ಇರುವಿ ಅದಾವ ಇಲ್ಲಿ ಆಂಟ್ಸ್ ಗ್ರೂಪಿಗೆ ಏನಂತಾರು? ಸ್ವಾಮ್ ಅಂತಾರ. ಆಮೇಲೆ ಹನಿ ಬಿ ಇರ್ತಾವ ನೋಡಿದಿ, ಅದ್ರ ಗುಂಪಿಗೂ ಏನಂತಾರು? ಸ್ವಾಮ್ ಅಂತಾರ. ಆಮೇಲೆ ಸ್ಟಿಂಗ್ ಅಂತಂದ್ರ ದಾರ. ಸ್ವಾಮ್ ಅಂದ್ರ ಏನು ಇರುವಿಗಳು ಇರ್ತಾವಲ್ಲ ಅದ್ರದ್ದು ಆಂಟ್ಸ್ ಗ್ರೂಪಿಗೆ ಸ್ವಾಮ್ ಅಂತಾರ. ಸ್ಟಿಂಗ್ ಅಂದ್ರ ಏನು? ದಾರ. ಆಮೇಲೆ ಇದು ಎಲಿಫೆಂಟ್ ಹರ್ಡ್ ಅಂತಾರ. ಎಲಿಫೆಂಟ್ಗಳ ಗುಂಪಿಗೆ ಏನಂತಾರು? ಹರ್ಡ್ ಅಂತಾರ. ಆಮೇಲೆ ಲಿಟರ್ ಅಂತಂದ್ರ ಈ ಕಸ ಬಿದ್ದಿರ್ತೈತಿ ನೋಡಿದಿ, ಕಸದ ಗುಂಪು ಇರ್ತೈತಿಲ್ಲ ಅದಕ್ಕೆ ಏನಂತಾರು? ಲಿಟರ್ ಅಂತಾರ. ಆಂಟ್ಸ್ ಗುಂಪಿಗೆ ಸ್ವಾಮ, ಸ್ಟಿಂಗ್ ಅಂದ್ರ ದಾರ, ಲಿಟರ್ ಅಂದ್ರ ಕಸದ ಗುಂಪು, ಹರ್ಡ್ ಅಂತಂದ್ರ ಆನಿಗಳದ್ ಆನಿ ಹಿಂಡಿಗೆ ಏನಂತಾರು? ಹರ್ಡ್ ಅಂತ ಹೇಳ್ತಾರ. ಆಮೇಲೆ ಟೀಮ್ ಅಥವಾ ಟ್ರೂಪ್ ಅಂತಾರ. ಈ ಮಂಗ್ಯಾಗಳು ಇರ್ತಾವಲ್ಲ ಮಂಗ್ಯಾನ ಗ್ರೂಪಿಗೆ ಟ್ರೂಪ್ ಅಂತಾರ. ಟೀಮ್ ಅಂತಂದ್ರೆ ಏನು? ಎಲ್ಲಾರು ಕೂಡಿ ಕೆಲಸ ಮಾಡೋದು ಟೀಮ್. ನಮ್ಮೊಳಗೂ ಆಕೈತಿ, ನಾವು ಒಂದ್ ಕಡೆ ಒಂದ್ 4 ಮಂದಿ ಕೂಡಿ ಕೆಲಸ ಮಾಡಕತ್ತ ತಿಳ್ಕೊ ಒಂದ್ ಕಡೆ, ಅದಕ್ಕೂ ಒಂದ್ ಟೀಮ್ ಅಂತ ಹೇಳ್ತು. ಹಂಗ ಟೀಮ್ ಅಂದ್ರೆ ಏನು? ಒಂದ್ ಎಲ್ಲಾರ್ದು ಒಂದ್ ಗುಂಪ. ಆಮೇಲೆ ಅಂಬೂಸ್, ಹುಲಿಗಳು ಇರ್ತಾವಲ್ಲ ಹುಲಿಗಳ ಗುಂಪಿಗೆ ಏನ್ ಅನ್ಬೇಕು ನಾವ? ಅಂಬೂಸ್ ಏನ್ ಬೇಕದ ಅಂಬೂಸ್ ಅಂತಾರ. ಇವಾಗ ನೋಡ್ಕೊ, ಇರುವಿಗಳ ಗುಂಪಿಗೆ ಸ್ವಾಮ್ ಅಂತಾರು, ಆನೆಗಳ ಗುಂಪಿಗೆ ಹರ್ಡ್ ಅಂತಾರು. ಆಮೇಲೆ ಕಚಡ ಅದೇನ ಗುಂಪದ ಕಚಡದ ಗುಂಪ. ಲಿಟರ್, ಸ್ಟಿಂಗ್ ಅಂದ್ರೆ ದಾರ ಬರ್ತೈತಿ. ಅಂಬೂಸ್ ಅಂತಂದ್ರ ಹುಲಿಗಳ ಗುಂಪಿಗೆ, ಮತ್ತ ಸಿಂಹದ ಗುಂಪಿಗೆ ಬೇರೆ ಅಂತಾರ. ಮತ್ತ ಅಂಬೂಸ್ ಅಂದ್ರ ಹುಲಿಗಳ ಗುಂಪ. ಆಮೇಲೆ ಸೇಮ್ ಇಲ್ಲಿ ಈ ಮೊಲದ ಗುಂಪಿಗೆ ಏನಂತಾರು? ಕಾಲನಿ. ಮೊಲದ ಗುಂಪಿಗೆ ಏನಂತಾರು? ಕಾಲನಿ ಅಂತಾರ. ರಿಬ್ಬಲ್ ಅಂದ್ರೆ ಮಂದಿ ಎಲ್ಲಾ ಕೂಡಿ ಪಟ ಏನ್ ಒಂದ್ ಜನಜಂಗುಳಿಯಾಗಿ ಮಾತಾಡ್ತಿರ್ತಾರಲ್ಲ ಅದಕ್ ರಿಬ್ಬಲ್ ಅಂತ ಹೇಳ್ತಾರ. ಮಂದಿ ಕೂಡುದಕ್ಕ, ಮಂದಿ ಎಲ್ಲಾ ಒಂದ ಕಡೆ ಕೂಡುದಕ್ಕ ರಿಬ್ಬಲ್ ಅಂತಾರ. ಕಾಲನಿ ಅಂತಂದ್ರೆ ರ್ಯಾಬಿಟ್ಗಳ ಗುಂಪಿಗೆ ಕಾಲನಿ ಅಂತ ಹೇಳ್ತಾರ. ಆಮೇಲೆ ವೇಲ್ ಇರ್ತಾವಲ್ಲ ನೀರಾಗ, ಅವತರ ಗುಂಪಿಗೆ ಪಾಡ್ ಅಂತಾರ. ಅವೆಲ್ಲಾ ಕೂಡಿ ಮುಂದ್ ಹೋಗ್ತಾವಲ್ಲ ಅದಕ್ ರನ್ ಅಂತಾರ. ಅವೆಲ್ಲಾ ಸೇರ್ಕೊಂಡ್ ಮುಂದ್ ಹೋಗುದಕ್ಕ ರನ್ ಅಂತಾರ. ಆದ್ರೆ ಅದು ಗುಂಪಲ್ಲದ. ಇದ್ರದೊಂದು ಗುಂಪಿಗೆ ಏನಂತಾರು? ವೇಲ್ಗಳ ಗುಂಪಿಗೆ ಪಾಡ್ ಅಂತಾರ. ರನ್ ಅಲ್ಲ, ಅದ್ರೊಳಗೆ ನಿಮ್ ಬುಕ್ ಒಳಗೆ ರಾಂಗ್ ಇರ್ತದ. ಇದು ಪಾಡ್ ಅಂತ ಹೇಳ್ತಾರ ಅದಕ್ಕೆ. ವೇಲ್ಗಳ ಗುಂಪಿಗೆ ಏನಂತಾರು? ಪಾಡ್. ಗೊತ್ತಾಯ್ತು? ಪಾಡ್. ಆಮೇಲೆ ಜಿಬ್ರಾಗಳ್ದ ಗುಂಪಿಗೆ ಏನಂತಾರು? ಜಿಬ್ರಾಗಳ ಗುಂಪಿಗೆ ಏನಂತಾರು? ಜೀಲ್. ಕೋಳಿಗಳು ನಮ್ಮ ಊರಾಗ ಹೆಣ್ಣ, ಅವದಕ್ಕೆ ಏನ್ಬೇಕು? ಬ್ರೂಡ್. BROOD ಬ್ರೂಡ್. ಬ್ರೂಡ್ ಅನ್ಬೇಕು. ಗೊತ್ತಾಯ್ತು? ಅದೇನ್ ಸಂಬಂಧ ಇಲ್ಲ, ಅದು ಅಂದ್ರೆ ಮಾತಾಡೋದಕ್ಕಂತಾರ ಅದನ್ನ. ಆಮೇಲೆ ಇಲ್ಲಿ ಗೀಜ್ಗಳು ಇರ್ತಾವ ನೋಡಿದಿ, ಗೀಜ್ ಅಂತ ಹೇಳ್ತಲ್ಲ ನಾವ. ಗೂಜ್ಗಳು ಇರ್ತಾವಲ್ಲ ಅದಕ್ಕ ಆ ಗುಂಪಿಗೆ ಏನಂತ ನಾವು? ಫ್ಲಾಕ್ ಅಂತ ಹೇಳ್ತೀವಿ. ಹಕ್ಕಿಗಳು ಹಾರಾಡ್ತಿರ್ತಾವಲ್ಲ ಫ್ಲಾಕ್ ಅಂತ ಹೇಳಿ ಬಾಳ್ ಬರ್ಡ್ಸ್ ಅಂತಾರ. ಸದ್ಯಕ್ಕೆ ಎಕ್ಸಾಂಪಲ್ ನಿನ್ನ ಎಕ್ಸಾಮ್ ಕೇಳೋದಕ್ಕ ಗೀಜ್ ಕೇಳಿದಾರು, ಅದಕ್ಕ ಫ್ಲಾಕ್ ಅನ್ಬೇಕ. ಚಿಟ್ಟರ್ ಅಂತಂದ್ರೆ ಏನು? ನಾವ್ ಒಣ ಹಟೆ ಹೊಡಿತಿರ್ತವಲ್ಲ, ಮಾತಾಡೋದು ಚಿಟ್ ಚಾಟ್ ಮಾಡ್ತಿರ್ತವಲ್ಲ ಅದಕ್ಕೆ ಚಿಟ್ಟರ್ ಚೀರುದು ಅಂತ ಹೇಳ್ತಾರ ಅಷ್ಟ. ನೆಕ್ಸ್ಟ್ ಈ ಕ್ರಚೆ ಅಂತ ಐತಲ್ಲ, ಕ್ರಚೆ ಅಂತಂದ್ರ ಬೇಬಿ ಸಿಟ್ಟಿಂಗ್.
ಬೇಬಿ ಸಿಟ್ಟಿಂಗ್ ಅಂತಂದ್ರ ಇಲ್ಲಿ ಕೆಳಗಡೆ ಏನ್ ಕಾಣತಾವ ನಿಂಗ ಮೇಲ್ಗಡೆ ಫ್ಲೆಮಿಂಗೋ ಕಾಣತಾವ. ಈ ಫ್ಲೆಮಿಂಗೋ ನೋಡಕ್ ಹೋಗ್ಬೇಡ, ಅದ್ರ ಕೆಳಗ ಅದ್ರ ಮರಿಗೋಳ ನೋಡ್ದ ಕಾಣತಾವ ನನಗ ಇಲ್ಲ. ಈಗ ನೋಡ್ ಕಂಡು ಈಗ ಸಣ್ಣ ಸಣ್ಣ ಪಾಪುಗಳು ಅದಾವಲ್ಲ, ಇದ್ರ ಗುಂಪಿಗೆ ಏನಂತಾರೋ ಕ್ರಿಚೆ. ಸಣ್ಣ ಮರಿಗಳು ನೀವ ಸಣ್ಣ ಇದ್ದೀರ ಅಂತ ತಿಳ್ಕೊರಿ. ಈಗ ನೀವೆಲ್ಲಾರು ಕೂಡಿ ನಿಮ್ನ ಎಲ್ಲಿ ಇಡ್ತು ನಾವ ಬೇಬಿ ಸಿಟ್ಟಿಂಗ್ ಅಂತ ಒಳಗ್ ಇಡ್ತು ಅಂತ ತಿಳ್ಕೊ, ಅಥವಾ ಅಂಗನವಾಡಿ ಒಳಗಂತ ಇಡ್ತು ಅಂತ ತಿಳ್ಕೊ. ಹಿಂಗೇನ್ ಸಣ್ಣ ಹುಡುಗರು ಎಲ್ಲಾರು ಕೂಡಿ ಒಂದ್ ಕಡೆ ಸೇರಿರ್ತಾರಲ್ಲ ಅದಕ್ಕೆ ಏನ್ ಬೇಕು ನಾವ ಕ್ರಿಚೆ ಅನ್ಬೇಕ. ಕ್ರಿಚೆ ಇಂಗ್ಲಿಷ್ ವರ್ಡ್ ಗೊತ್ತಾಯ್ತು, ಕ್ರಿಚೆ. ಆಮೇಲೆ ಇದ ಪಿಜನ್ ಅದಾವಲ್ಲ, ಪಿಜನ್ ಗುಂಪಿಗೆ ಏನ್ ಅನ್ಬೇಕು ನಾವ ಲಾಫ್ಟ್. ಲಾಫ್ಟ್ ಲಾಫ್ಟ್ ಆಮೇಲೆ ಈ ಗೂಗಿಗಳದಲ್ಲ ಅವಳ ಅವಲ್ಗೆ ಏನ್ ಅನ್ಬೇಕು ನಾವ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅನ್ಬೇಕು. ಆಮೇಲೆ ಈ ಹಾರ್ಸ್ ಕೊಡ್ತಾವ, ಇಲ್ಲಿ ಹಾರ್ಸ್ಗಳು ಗುಂಪು ಅಂತ ಅನ್ನೋಂಗಿಲ್ಲ, ಇದಕ್ಕ ಟೀಮ್ ಅಂತ ಐತಿ. ಇಲ್ಲಿ ಏನ್ ಕೇಳಿದಾರಲ್ಲಿ ಟೀಮ್. ಟೀಮ್ ಅಂದ್ರೆ ಹಾರ್ಸ್ಗಳ ಗುಂಪಲ್ಲ, ಅವು ಒಂದ್ ಅಥವಾ ಎರಡು ಒಬ್ರ ಮಾಡ್ರ ಟೀಮ್ ಅನ್ನೋದಿಲ್ಲ. ಒಂದಕ್ಕಿಂತ ಇಬ್ರು ಜನ 3 ಜನ ಹಿಂಗ ಒಟ್ಟು ಗುಂಪು ಸೇರಿ ನಾವು ಏನ್ ಕೆಲಸ ಮಾಡ್ತವಲ್ಲ ಅದಕ್ಕೊಂದ್ ಟೀಮ್ ಅಂತ ಹೇಳ್ತಾವ ನಾವು. ಹಿಂಗಾಗಿ ಒಂದ್ ಚಕಡಿ ಎಷ್ಟ್ ಕುದುರೆಗಳು ಎಳ್ಯಾತಾವ, ಇಲ್ಲಿ 3 ಕುದುರೆಗಳು ಕೂಡಿ ಎಳ್ಯಾತಾವ. ಹಿಂಗಾಗಿ ಅದು ಟೀಮ್ ವರ್ಕ್ ಆಗತ್ತೈತೆ, ಅಲ್ಲಿ ಒಂದ್ ಟೀಮ್ ಅಂತಾರ ಅದಕ್ಕೆ. ಹಂಗೆಲ್ಲಾರು ಕೂಡಿ ಕೆಲಸ ಮಾಡೋದಕ್ಕೆ ಏನಂತಾರೋ ಟೀಮ್. ಇವೇನ್ಪ ಇವ ಫಿಲ್. ಇವು ಫಿಲ್ ಅಂತಂದ್ರ ನಮ್ಮ ಊರಾಗ ಅದಾವ್ ತೋರಿಸ್ತಾನ ನಿನ್ಗ. ಫಿಲ್ ಅಂತಂದ್ರ ನಾವೇನಂತ ಅಂದ್ರ ಬುರ್ಲಿ ಅಂತ ಹೇಳ್ತಾವ ನಾವು ನಮ್ ಭಾಷೆ ಒಳಗ. ಇವು ಕೋಳಿ ತರನೇ ಇರ್ತಾವ. ಮನ್ಯಾಗ ಅದಾವ ನೋಡಿದಿ, ದೊಡ್ಡಪ್ಪ ಸಾಕಿದಾನು. ದೊಡ್ಡಪ್ಪ ಸಾಕಿದಾನಲ್ಲ ಅವ ಮನ್ಯಾಗ ಅದಾವಲ್ಲ ಕೋಳಿ ಜೊತೆ ಇನ್ನೊಂದಷ್ಟು ಅದಾವಲ್ಲ ಗುಂಪ, ಅವ ಇವು ಕ್ವಿಲ್. ಅವಕ್ ಏನ್ ಅನ್ಬೇಕು ಅದ್ರ ಗುಂಪಿಗೆ ಕೋವೆ. ಕೋವೆ ಅನ್ಬೇಕು ಅವ್. ಯಾವ್ದಕ್ ನೀ ಕೋವೆ ಅಂತ ಹೇಳ್ತಿ? ಕೋಳಿ ಹಿಂಡ್ ಐತ್ಲ, ಕೋಳಿ ಇರ್ತಾವಲ್ಲ, ಕೋಳಿ ಹಿಂಡ್ ಇರ್ತೈತ್ಲ, ಅದಕ್ಕೆ ಏನ್ ಅನ್ಬೇಕು ಬ್ರೂಡ್ ಅನ್ಬೇಕ. ಇವು ಕೋಳಿಗಳು ಅಲ್ಲಿ ಮತ್ತ ಇವು ಕ್ವಿಲ್ಗಳು. ಇವು ಉತ್ತರದ ಗುಂಪಿಗೆ ಏನ್ ಅನ್ಬೇಕು ಕೋವೆ. ಗೊತ್ತಾಯ್ತು ನೋಡು. ಆಗಲೇ ಅಲ್ಲಿ ಟೈಗರ್ ಗುಂಪಿತ್ತ, ಟೈಗರ್ ಗುಂಪಿಗೆ ನೀ ಏನಂದಿ ಅಂಬೂಸ್ ಅಂತಂದಿ. ಈಗ ಸಿಂಹದ ಗುಂಪಿಗೆ ಏನ್ ಅನ್ಬೇಕು ರೈಡ್. ಸಿಂಹದ ಗುಂಪಿಗೆ ಏನ್ ಅನ್ಬೇಕು ರೈಡ್ ಅನ್ಬೇಕು. ಸಿಂಹದ ಗುಂಪಿಗೆ ಏನ್ಬೇಕು ಪ್ರೈಡ್ ಅನ್ಬೇಕು. ಗೊತ್ತಾಯ್ತು. ಆಮೇಲೆ ಈ ನವಿಲ್ಗಳು ಅದಾವ, ಪಿಕಾಕ್ ಗುಂಪಿಗೆ ಮಸ್ಟರ್ ಅನ್ಬೇಕು. ಮಸ್ಟರ್ ಅನ್ಬೇಕು ಇದಕ್ಕ. ಕೋವೆ ಅಂತ ಯಾವ್ದಕ್ಕಂತಾರ ಗೊತ್ತಾಯ್ತು ಈಗ. ಅಲ್ಲಿ ಫಿಲ್ಗೆ ಅಂತಾರು ಏನ ಫ್ರೈಡ್ ಅಂದ್ರ ಸಿಂಹದ ಗುಂಪ. ಇಲ್ಲಿ ನಿಮ್ಗ ಬುಕ್ ಒಳಗ ಪಿಕಾಕದ ಗುಂಪ ಯಾವ್ದು ಅಂತ ಕೇಳಿದಾರ. ಪಿಕಾಕದ ಗುಂಪ ಮಸ್ಟರ್ ಅಂತ ಹೇಳ್ತಾರ. ಅದಕ್ ಬೇರೆ ಅರ್ಥ ಇಲ್ಲ. ಪಿಕಾಕದಕ್ಕ ಕೋವೇನು ಬರಲ್ಲ, ಪ್ರೈಡು ಬರಲ್ಲ. ಮಸ್ಟರ್ ಅಂತ ಬರ್ತೈತಿ ಅಥವಾ ಪಿಪಾಲ್ ಅಂತ ಬರ್ತೈತಿ. ಜಸ್ಟ್ ಮಸ್ಟರ್ ಅಂತ ತಿಳ್ಕೊಂಬಿಡ. ಮಸ್ಟರ್ ಅಂತ ಎಲ್ಲಾ ಕಡೆ ಹೇಳ್ತಾರೋ. ಇದು ಗುಂಪಿಗೆ ಏನಂತಾರೋ ಮಸ್ಟರ್ ಅಂತ ಹೇಳ್ತಾರ. ಗೊತ್ತಾಯ್ತು. ಈಗ ಸದ್ಯಕ್ಕೆ ನಿನ್ನ ಎಕ್ಸಾಮ್ ಇರುವಂತಾವ. ಇದನ್ ಬಿಟ್ರೆ ಬೇರೆ ಏನಿಲ್ಲ. ಮತ್ ಮುಂದಿನ ಹೇಳ್ತಾನ ನನ್ಗೆ. ವಾಟ್ ಆರ್ ದೇ ಇನ್ ಗ್ರೂಪ್. ಗ್ರೂಪ್ ಒಳಗೆ ಇರ್ತಾವಲ್ಲ, ಅದಕ್ಕೆ ಏನಂತ ಕರಿತಾರೋ ಅಂತ ಐತಿದ. ಈಗ ನೋಡ್ಕೊತ ಹೋಗೋಣ ನಾವು. ಈಗ ಟೊಮಟ ನೀ ಚಿತ್ರಗಳು ನೋಡಿದಿ, ಅವಕ್ ಏನೇನ್ ಅಂತಾರ ನೆನ್ಪೈತಿ ನಿನಗ. ಜಸ್ಟ್ ಇನ್ನೊಮ್ಮೆ ಇಲ್ಲಿ ಓದ್ಕೋತ ಹೋಗುನು. ನೆನ್ಪ ಅಂದ್ರೆ ಹೇಳು, ಇಲ್ಲ ನಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಗೊತ್ತಾಯ್ತು. ಈಗ ಏನ್ ಕೇಳಿದಾರ ಇಲ್ಲಿ ಡೈರೆಕ್ಷನ್. ಟಿಕ್ ರೈಟ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಬ್ಲಾಂಕ್ಸ್ ಕೊಟ್ಟಿದಾರೋ ಅದ್ರೊಳಗೆ ಕರೆಕ್ಟ್ ಆನ್ಸರ್ ನೀನು ಟಿಕ್ ಮಾಡಿ ಅಥವಾ ಬರಿಬೇಕು. ಆಂಟ್ಗಳ ಗುಂಪಿಗೆ ನಾವ್ ಏನಂತ ಹೇಳ್ತೀವಿ? ಆಂಟ್ಸ್ ಗಳ ಗುಂಪಿಗೆ ಸ್ವಾಮ್ ಅಂತೋ ಸ್ಟಿಂಗ್ ಅಂತೋ? ಸ್ವಾಮ್ ಅಂತ ಹೇಳ್ತೀವಿ, ಸ್ಟಿಂಗ್ ಅಲ್ಲ. ಆಯ್ತಾ. ಎಲಿಫೆಂಟ್ಸ್ ಐತಿ. ಎಲಿಫೆಂಟ್ಸ್ ಗಳ ಗುಂಪಿಗೆ ನಾವ್ ಏನ್ ಅನ್ಬೇಕು? ಹರ್ಡ್ ಅನ್ಬೇಕು, ಲಿಟರ್ ಅನ್ಬೇಕು? ಹರ್ಡ್ ಅನ್ಬೇಕು, ಲಿಟರ್ ಅಲ್ಲ. ಗೊತ್ತಾಯ್ತಾ. ಟೈಗರ್ ಗಳ ಗುಂಪಿಗೆ ನಾವು ಟೀಮ್ ಅನ್ಬೇಕು, ಅಂಬೂಸ್ ಅನ್ಬೇಕು? ಅಂಬೂಸ್ ಅನ್ಬೇಕು. ಟೀಮ್ ಅಲ್ಲ. ಟೀಮ್ ಅಂದ್ರೆ ಒಂದ್ ಗುಂಪು ಎಲ್ಲಾರು ಶೇರ್ ಮಾಡುವಂತ ಇದ. ರಾಬಿಟ್ ಗಳಿಗೆ ಗುಂಪಿಗೆ ಏನ್ ಅನ್ಬೇಕು ನಾವ? ಕಾಲೋನಿ ಅನ್ಬೇಕು, ರ್ಯಾಬಲ್ ಅನ್ಬೇಕು? ಕಾಲೋನಿ ಅನ್ಬೇಕು, ರ್ಯಾಬಲ್ ಅಲ್ಲ.
ಗೊತ್ತಾಯ್ತು. ಇನ್ನ ವೇಲ್ಗಳ ಗುಂಪಿಗೆ ಏನ್ ಅನ್ಬೇಕು ನಾವ? ರನ್ ಅನ್ಬೇಕು, ಪಾಡ್ ಅನ್ಬೇಕು? ಪಾಡ್ ಅನ್ಬೇಕು, ರನ್ ಅಲ್ಲ. ಗೊತ್ತಾಯ್ತು. ಆಮೇಲೆ ಚಿಕನ್ಗಳ ಗುಂಪಿಗೆ ಏನ್ ಅನ್ಬೇಕು ನಾವ? ಚಿಕನ್ ಅಂತಂದ್ರ ಕೋಳಿ ಮರಿ. ಕೋಳಿ ಮರಿ, ಕೋಳಿಗಳು ಇರ್ತಾವಲ್ಲ, ಕೋಳಿಗಳಲ್ಲ, ಹೆಣ್ಣುಗಳಲ್ಲ, ಚಿಕನ್ ಅದ್ರ ಮರಿಗಳು ಪಾಪುಗಳು ಇರ್ತಾವಲ್ಲ, ಅದಕ್ಕೆ ಏನ್ ಅನ್ಬೇಕು ನಾವ? ಚಿಕನ್ಗಳಿಗೆ ಬ್ರೂಡ್. ಜೀಲ್ ಅಲ್ಲ, ಜೀಲ್ ಅಂದ್ರೆ ಜಿಬ್ರಾದ್. ಚಿಕನ್ ಕೋಳಿ ಮರಿದ ಗುಂಪಿಗೆ ಏನ್ ಅನ್ಬೇಕು ನಾವ? ಬ್ರೂಡ್ ಅನ್ಬೇಕ. ಆಮೇಲೆ ಗೀಜ್ಗಳ ಗುಂಪಿಗೆ ಏನ್ ಅನ್ಬೇಕು ನಾವ? ಗೀಜ್. ಫ್ಲಾಕ್ ಚಿಟ್ಟರ್. ಯಾವ್ದೇ ಪಕ್ಷಿಗಳು ತಗೋ ಅದಕ್ಕೆಲ್ಲ ಏನಂತಾರ? ಫ್ಲಾಕ್ ಅಂತ ಹೇಳ್ತಾರ. ಯಾವ್ದೇ ಪಕ್ಷಿಗಳು, ಕೆಲವೊಂದಷ್ಟು ಪಕ್ಷಿಗಳು ಫ್ಲಾಕ್ ಅನ್ಬೇಕು. ಚಿಟ್ಟರ್ ಅಂದ್ರೆ ಚಿಟ್ ಚಾಟ್ ಮಾಡ್ತವಲ್ಲ, ಮಾತಾಡೋ ಹಂಗ್ ಬರ್ತೈತಿ ಮೀನಿಂಗ್. ಫ್ಲಾಕ್ ಅಂತಂದ್ರ ಒಂದ್ ಗೀಜ್ಗಳು ಗುಂಪದ ಹಾರಾಡ್ತಿರ್ತಾವಲ್ಲ, ಗುಂಪಾಗಿ, ಅದಕ್ಕೆ ಅನ್ಬೇಕು ಫ್ಲಾಕ್ ಅನ್ಬೇಕು. ನೆಕ್ಸ್ಟ್ ಪಿಜನ್ ಗುಂಪಿಗೆ ಅನ್ಬೇಕು ನಾವು? ಕ್ರಚಿ ಅನ್ಬೇಕು, ಲಾಫ್ಟ್ ಅನ್ಬೇಕು? ಕ್ರಚೆ ಅಂತಂದ್ರ ಒಂದ್ ಸಣ್ಣ ಹುಡುಗರು ಕುಡ್ಕೊಂಡು ಒಂದ್ ಗುಂಪು, ನಾ ಏನಿಲ್ಲ ಬೇಬಿ ಸಿಟ್ಟಿಂಗ್ ಅಂತ ಹೇಳಿ, ಅದು ಕ್ರೇಚೆ. ಸಣ್ಣ ಮರಿಗಳು ಕುಡ್ಕೊಂಡು ಏನ್ ಒಂದ್ ಕಡೆ ಸೇರಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಇದನ್ನ ಏನಿಲ್ಲ ನೀನು ಫ್ಲೇಮಿಂಗ್ ಬರ್ಡ್ಸ್ ಮರಿಗಳು ತೋರ್ಸಿಲ್ಲ ಆಗ ಚಿತ್ರ. ಅಲ್ಲಿ ಸಣ್ಣ ಮರಿಗಳು ಇದ್ವಲ್ಲ, ಪೆಂಗ್ವಿನ್ ಮರಿಗಳು ಒಂದ್ ಕಡೆ ಕೂಡಿರ್ತಾವು, ನೀವು ಕೂಡಿ ಒಂದ್ ಕಡೆ ಕುಂಡಿರ್ತೀರಿ, ಅವಕ್ಕೆಲ್ಲಕ್ಕೂ ಏನ್ ಅನ್ಬೇಕು ನಾವ? ಕ್ರಚೆ ಅನ್ಬೇಕ. ಆದ್ರೆ ಇಲ್ಲಿ ಪಿಜನ್ ಕೇದಾರ, ಪಿಜನ್ ಗುಂಪಿಗೆ ಏನ್ ಅನ್ಬೇಕು ನಾವು? ಲಾಫ್ಟ್. ಲಾಫ್ಟ್ ಅನ್ಬೇಕು, ಕ್ರಚೆ ಅಲ್ಲ, ಲಾಫ್ಟ್. ನೆಕ್ಸ್ಟ್ ಇನ್ನು ಔಲ್ಸ್ ಏನದಾವಲ್ಲ, ಅದಕ್ಕೆ ನಾವು ಔಲ್ಸ್ ಗುಂಪಿಗೆ ಏನ್ಬೇಕು? ಟೀಮ್ ಅಲ್ಲ, ಅದು ಟೀಮ್ ವರ್ಕ್ ಮಾಡಕ್ಕಲ್ಲ. ಟೀಮ್ ಅಂತಂದ್ರೆ ಟೀಮ್ ವರ್ಕ್ ಮಾಡೋದು ಟೀಮ್ ಅನ್ಬೇಕ. ಹಿಂಗಾಗಿ ನೆಕ್ಸ್ಟ್ ಏನ? ಪಾರ್ಲಿಮೆಂಟ್. ಔಲ್ಸ್ಗಳ ಗುಂಪಿಗೆ ನಾವ್ ಏನ್ಬೇಕು? ಪಾರ್ಲಿಮೆಂಟ್ ಅಂತ ಅನ್ಬೇಕ. ಗೊತ್ತಾಯ್ತು. ಇನ್ ಪಿಕಾಕದ್ ಐತಿ. ಪಿಕಾಕದ ಪ್ರೈಡ್ ಅಂದ್ರ ಸಿಂಹದ ಗುಂಪ, ಪ್ರೈಡ್ ಅಂತಾರ. ಕೋವೆ ಅಂತಂದ್ರ ಕ್ವಿಲ್ಲದ ಗುಂಪ. ಇವೆರಡೂ ಅಲ್ಲ ಆನ್ಸರ್ ಕ್ವಶನ್. ಮಸ್ಟರ್ ಅಂತ ಬರ್ತೈತಿ, MUSTER, ಮಸ್ಟರ್ ಅಂತ ಬರ್ತೈತಿ. ಪಿಕಾಕದ ಗೊತ್ತಾಯ್ತು. ಕೋವೆನೂ ಅಲ್ಲ, ಪ್ರೈಡ್ನೂ ಅಲ್ಲ. ಗೊತ್ತಾಯ್ತು ಇಷ್ಟೆಲ್ಲ. ವೆರಿ ಗುಡ್. ನೆಕ್ಸ್ಟ್